ನೀನ್ ಈ ಮಾತು ಹೇಳ್ತೀಯ ಅಂತ ನನ್ ಕನ್ಸ್ ಮನ್ಸಾಗೋ ಅನ್ಕೊಂಡ್ರಲ್ಲ ಕಲ್ಲ. ಅಪ್ಪ ಹಿಂಗ ಅವಮಾನ ಮಾಡಿ ಅಪ್ಪಯ್ಯ ನರ್ಕ ಅನ್ಭೋಸಂಗ್ ಮಾಡಿದ್ಲಲ್ಲ, ಅವಳನ್ನ ಕ್ಷಮಿಸೋ ಅಂತ ಹೆಂಗಲ್ಲ ಹೇಳ್ತಾ ಇದ್ಯಾ? ಅವಳು ಯಾರು ಅಂತ ಕಂಡಿಡ್ದು ಅವಳನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅಂತ ಪ್ರತಿ ಕ್ಷಣನೂ ಒದ್ದಾಡ್ತಾ ಇದ್ದೀನಿ ಕಣ್ಣ. ಲೇ ರತ್ನಿ, ಆಗ್ಲಿಂದ ಆ ಹೆಸರು ಬೇಳೆಯಲ್ಲಿ ಅದೇನದು ಅದು ಅದು ಎಸಿತಾ ಇದೀಯಾ? ಏನೈತೆ ಅಂತ? ಯಾವ ಪಾರ್ಟಿ ಕಲ್ಗಳವೆ ಗೊತ್ತೇ? ರತ್ನಿ, ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೋ? ಏಳಣ್ಣ. ಏನಪ್ಪ ಚೆಲ್ವಾ, ಸಂದಾಕಿದೀಯೇ? ನನಗೇನಣ್ಣ, ದೇವ್ರದ ಇದರಿಂದ ಸಂದಕ್ಕೆ ಇದ್ದೀನಿ. ಚೆನ್ನಾಗಿ ಇಲ್ದೇ ಇದ್ದೀಯೇ. ದೊಡ್ಡ ಮನ್ಸು ಸಂಬಂಧ ಮಾಡಿದೀಯ ಅಂದ್ಮ್ಯಾಕೆ ಚಂದಾಗೆ ಇರ್ತೀಯ ಬಿಡು. ಅದಕ್ಕೆ ಅಲ್ವೇ ಫಂಕ್ಷನ್ ಇದ್ರು ನಮ್ಮನ್ನ ಕರೀದೆ ಮರ್ತು ಬಿಟ್ಟಿರೋದು. ಅಯ್ಯೋ, ನಿನ್ ಮರೆಯಕ್ಕಾದೈತೆ ಅಣ್ಣ. ನಿನ್ನ ನೆನ್ಕಂಡೆ. ಈಗ ತಾನೇ ಫೋನ್ ಮಾಡಿ ನಿನ್ ಕರೆಯೋಣ ಅಂತಿದ್ದೆ, ಅಷ್ಟ್ರಾಗೆ ನೀನೇ ಫೋನ್ ಮಾಡ್ಬಿಟ್ಟೆ ನೋಡು. ಇನ್ನೇನ್ ಮಾಡೋದಪ್ಪ, ಈಗಂತೂ ನಿನ್ಗೆ ರಾಜಯೋಗ ನಡೀತಾ ಇದೆ. ಅದಕ್ಕೆ ಮರ್ತ್ಗಿರ್ತಿ ಬಿಟ್ಟಿಗೆ ಅಂತ ನಾನೇ ಫೋನ್ ಮಾಡಿದೆ. ಅಯ್ಯೋ ಅಣ್ಣ, ನೀನ್ ಯಾಕೆ ಹಂಗ ಅನ್ಕಂಡಿ? ನಿನ್ಗೆ ಹೇಳ್ದೆ, ನೀನ್ ಕರ್ಕೊಂಡು ಹೋಗ್ದೆ ಫಂಕ್ಷನ್ ಮಾಡಕ್ ಆಗದೆ? ನೀನ್ ಫೋನ್ ಮಾಡದೆ ಇದ್ರುವೆ ನಾನೇ ಫೋನ್ ಮಾಡ್ತಿದ್ದೆ ಕಣಂತೆ. ಅದ್ ಸರಿ, ನಿನ್ಗೆ ಈ ವಿಷಯ ಹೇಳಿದವ್ರು ಯಾರು? ಅಲ್ಲಕಲ್ಲ, ಪೊಲೀಸ್ನವರು ಅಂದ್ಮ್ಯಾಕೆ ವಿಷಯ ಗೊತ್ತಾಗದೆ ಇದ್ದಾತನ್ಲ. ನಂಗೆ ಹೆಂಗೋ ಗೊತ್ತಾತ್ ಬಿಡು. ಅದು ತಿಟ್ವೆ ಅನ್ನಿ, ನಿಮ್ ಕೊಂಡ್ ತಪ್ಸಿ ಯಾರು ಏನ್ ಮಾಡಂಗಿದ್ದದು? ನೋಡು, ಇಷ್ಟು ನಿನ್ ತಲೆಗಿದ್ದು ಸಾಕ್ಬಿಡು. ಸರಿ ಕಣಣ್ಣ, ನೀನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕಳ್ದೆ ಇರಂಗ್ ಬರ್ಬೇಕು. ಗಾಡಿ ವ್ಯವಸ್ಥೆ ಮಾಡಿದೀನಿ, ಹೋಗ್ಬೇಕಾದ್ರೆ ಗಾಡಿ ತಕೊಂಡ್ ನೀ ಮಟ್ಟಿ ತವೆ ಬರ್ತೀನಿ, ಸಿದ್ಧವಾಗಿರೋ. ಸರಿ ಆಯ್ತು ಬಿಡಪ್ಪ, ನೀನ್ ನನ್ ಕರೆಯೋದು ಮರ್ತರುವೆ ನಾನಂತೂ ಮರಿದೇ ಬತ್ತೀನಿ ಬಿಡು. ಸರಿ ಕಣಣ್ಣ, ಶುಕ್ರವಾರ 1 ತಾರೀಕೆ ಸಿಗ್ತೀನಿ. ಯಾರ್ದಯ್ಯ ಫೋನು? ಅದೇ ಪೊಲೀಸಪ್ಪ. ನೀನೇ ನೆನ್ಕೊಂಡ್ ಕರಿಯತ್ತಾನೆ. ಈಗ ಅವಯ್ಯ ತಪ್ಪು ತಿಳ್ಕೊಳಕಿಲ್ವೇ? ಅವನೇನು ತಪ್ಪು ತಿಳ್ಕೊಳಕಿಲ್ಲ. ಅವ್ನಿಗೆ ಹೆಂಗ್ ಹೇಳಿ ಸರಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇನು ಯೋಚನೆ ಮಾಡ್ಬಿಡ, ಅದನ್ನೆಲ್ಲ ನಾನ್ ನೋಡ್ಕತೀನಿ. ಆದ್ರೂ ಚೆಲ್ವಾ, ನೀನ್ ಸಾನೆ ಬದಲಾಗಿದ್ಯಾಕಲ್ಲ. ದೊಡ್ಡ ಮನೆ ಸಂಬಂಧ ಸಿಕ್ತು ಅಂತ ತಲೆ ತೂಗ್ತಾ ಇದೀಯ ಅಲ್ವೇ? ತೂಗು ತೂಗು, ತಲೆ ಸುತ್ತಿ ಬೀಳೋ ಟೈಮ್ ಬಂದೇ ಬರ್ತದೆ. ಆಮ್ಯಾಕೆ ನಾನ್ ಯಾರು ಅಂತ ಗೊತ್ತಾಯ್ತದೆ. ಅಂತಮ್ಮ, ಗುಸ್ತಿ ನಾನು ಹೇಳೋದ್ನ ಕೇಳು. ಇಲ್ಲಿರೋದ್ನೇನೋ ಕಿತ್ತಾಕ್ತಿವಿ, ಆದ್ರೆ ಇಡೀ ಕ್ಷೇತ್ರದ ಅನ್ಸಿರೋದ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ. ಇದು ಪಕ್ಕಾ ವಿರೋಧ ಪಕ್ಷದವ್ರ ಕೆಲ್ಸನೇ ಅಂತಮ್ಮ. ಮಾವಯ್ಯನ್ ಮುಂದ್ಗಡೆ ನಿಂತು ಎದುರ್ಸಕ್ಕಾಗ್ದೆ ಹಿಂಗ್ ವೈಯಕ್ತಿಕ ನಿಂದನೆ ಮಾಡ್ತಾವ್ರೆ. ಈ ಪೋಸ್ಟ್ ಅನ್ಸಿರೋದು ವಿರೋಧ ಪಕ್ಷದವರೇ ಆಗಿರ್ಬೋದು ಕಲ, ಆದ್ರೆ ಈ ಪೋಸ್ಟ್ ಸೃಷ್ಟಿ ಆಗಕ್ ಕಾರಣ ಆದವಳು ಅವಳೇ ತಾನೆ. ನಮ್ಮಪ್ಪ ಇವನ್ ಜೀವನದಲ್ಲಿ ಒಂದೇ ಒಂದು ಕಪ್ಪು ಮಚ್ಚೆ ಇಲ್ದಿದ್ ಬದುಕಿಗೆ ಇಂಥ ಮಸಿ ಬಳಿಯ ಅಂತ ಕೆಲಸ ಮಾಡ್ಬಿಟ್ಲು. ಅವಳನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಅಂತಮ್ಮ, ಇದು ಎಲೆಕ್ಷನ್ ಟೈಮು. ನಾವಿದೋ ಒಂದೊಂದ್ ಹೆಜ್ಜೆನೂ ಶಾನೆ ಎಚ್ಚರಿಕೆಯಿಂದ ಇಡ್ಬೇಕು. ಈಗ ನಾವು ಅವಳನ್ನೇನಾದ್ರು ಹುಡಿಕೊಂಡೋಗಿ ಅವಳಿಗೇನಾದ್ರು ಮಾಡಿದ್ರೆ ಅಂತಮ್ಮ, ವಿರೋಧ ಪಕ್ಷದವ್ರಿಗೆ ನಾವೇ ಬ್ರಹ್ಮಾಸ್ತ್ರ ಮಾಡ್ಕೊಟ್ಟಕಾಯ್ತದೆ. ಹಂಗನ್ಬಿಟ್ಟು ಅವಳನ್ನ ಸುಮ್ಕೆ ಬಿಟ್ಬಿಡಕ್ಕಾಯ್ತದೇನ್ಲ? ನೋಡು ಅಂತಮ್ಮ, ಅವಳು ಮಾಡಿರೋ ಪಾಪ ಅವಳೇ ಅನುಭವಿಸ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಮಾಡಿರೋ ಈ ಕೆಲ್ಸಕ್ಕೆ ದಿನ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಅದಕ್ಕೆ ಅವಳನ್ನ ಶಂಸಿ ಈ ವಿಷಯನ ಇಲ್ಲಿಗೆ ಮರ್ತು ಬಿಡು ಅಂತಮ್ಮ. ನೀನ್ ಈ ಮಾತು ಹೇಳ್ತೀಯ ಅಂತ ನನ್ ಕನ್ಸ್ ಮನ್ಸಾಗೋ ಅನ್ಕೊಂಡ್ರಲ್ಲ ಕಲ್ಲ. ಅಪ್ಪ ಹಿಂಗ ಅವಮಾನ ಮಾಡಿ ಅಪ್ಪಯ್ಯ ನರ್ಕ ಅನ್ಭೋಸಂಗ್ ಮಾಡಿದ್ಲಲ್ಲ, ಅವಳನ್ನ ಕ್ಷಮಿಸೋ ಅಂತ ಹೆಂಗಲ್ಲ ಹೇಳ್ತಾ ಇದ್ಯಾ? ಅವಳು ಯಾರು ಅಂತ ಕಂಡಿಡ್ದು
ಅವಳನ್ನ ತುಂಡು ತುಂಡ ಕತ್ತರಿಸ್ಬೇಕು ಅಂತ ಪ್ರತಿ ಕ್ಷಣನೂ ಒದ್ದಾಡ್ತಾ ಇದ್ದೀನಿ ಕಣ್ಲ. ನೀನ್ ಇಂಥ ಮಾತು ಹೇಳ್ತಾ ಇದ್ಯಲ್ಲ, ನಿಂಗೇನು ಅನ್ನಿಸ್ತಾ ಇಲ್ವಲ್ಲ? ಅಣ್ತಮ್ಮ, ನಾನು ಹೇಳೋದ್ ನವ್ಸಿ ತಾಳ್ಮೆಯಿಂದ ಕೇಳು. ಅವಳು ಯಾರು ಅಂತ ನಿನಗ್ ಗೊತ್ತಾದ್ರೆ ಗೊತ್ತಾದ್ರೇನ್ಲ? ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ನಮ್ಮಪ್ಪಯ್ಯ 6 ತಿಂಗಳು ನರ್ಕ ಅನ್ಭೋಸಂಗ್ ಮಾಡಿದ್ಲಲ್ಲ, ಅವಳನ್ ಮಾತ್ರ ನಾನ್ ಸುಮ್ಕೆ ಬಿಡಕ್ಕಿಲ್ಲಕಲ್ಲ. ಅಣ್ತಮ್ಮ, ಅದ್ ಹಂಗಲ್ಲ. ನಾನು ಹೇಳೋದ್ ನವ್ಸಿ ಈ ವಿಸಿದಾಗ ನೀನೇ ಅಲ್ಲ, ಸಾಕ್ಷಾತ್ ಆ ಭಗವಂತನೇ ಬಂದ್ ಹೇಳಿದ್ರು ನಾನ್ ಯಾವನ್ ಮಾತು ಕೇಳಕ್ಕಿಲ್ಲ. ನೀನ್ ಅವಳನ್ನ ಬಿಟ್ಬಿಡು, ಸಂಭವಿಸ್ಬಿಡು ಅನ್ನೋದ್ ಬಿಟ್ಬಿಟ್ಟು ಬೇರೆ ಏನಾದ್ರೂ ಹೇಳ, ನಾವ್ ಕೇಳಿಸ್ಕತೀನಿ. ನೋಡ್ಲಾ, ಇದಕ್ಕೆಲ್ಲ ಒಂದ್ ಕೊನೆ ಆಗ್ಲೇಬೇಕು. ನನ್ ಮೈಯಲ್ಲಿ ಕುದಿತರ ರಕ್ತ ತಣ್ಣಗಾಗ್ಬೇಕು ಅಂದ್ರೆ ಅವಳನ್ನ ತುಂಡು ತುಂಡ ಕತ್ರ ಸಾಕ್ಲೇಬೇಕು. ಬಿಡಕ್ಕಿಲ್ಲಕಲ್ಲ, ಬಿಡಕ್ಕಿಲ್ಲ. ಅವಳು ಯಾವುದೇ ಪಾತಾಳದಲ್ಲಿ ಅಡಗಿದ್ರು ಅವಳನ್ನ ತಡಕಿ ಅವಳಿಗೆ ತಕ್ಕ ಶಾಸ್ತಿ ಮಾಡ್ದಲೆ ನಾನ್ ಮಾತ್ರ ಅವಳನ್ನ ಬಿಡಕ್ಕಿಲ್ಲ. ಅದಾದ್ಮೇಕೆ ಈ ಪೋಸ್ಟ್ಗಳನ್ನ ಅಂಟಿಸ್ದವ್ನು ಯಾವನು ಅಂತ ಕಂಡುಹಿಡಿಬೇಕು. ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಮೊದ್ಲು ಕಿತ್ತಾಕ್ಬೇಕಲ್ಲ, ನಡಿಲ. ಅಣ್ತಮ್ಮ, ಇದನ್ನೆಲ್ಲ ನೋಡ್ತಿದ್ರೆ ಇಡೀ ಕ್ಷೇತ್ರ ತುಂಬಾ ಅಣ್ಸರಂಗವ್ರೆ. ಅಲ್ಲಿ ನೋಡ್ಲಾ, ಅಲ್ಲಿ ಅಮ್ಮ ಪೋಸ್ಟ್ ನೋಡಿ ಒಳ್ಳೆ ಏಟ್ ತಿಂದಿರ ಸಿಮ್ದಂಗೆ ಕೆರಳಿ ಕೆಂಡ ಆಗಿ ಮೈ ಕೈಲ ಪರಚ್ಕೊಂಡು ಪೋಸ್ಟ್ಗಳನ್ನ ಕಿತ್ತಾಕ್ತಾವನಂತೆ. ಅವನ ಅವಸ್ಥೆ ನಾನು ಕಣ್ಣಾರ ನೋಡ್ಬೇಕಿತ್ತು. ಅವನ್ಗಂಗಾಗ್ಬೇಕು ಅಂತಲೇ ಮಾಡಕ್ ಹೇಳಿದ್ದು. ನಿನ್ ಮಾತ್ ದಿಟ್ಟ ಕಣಮ್ಮ. ಇವಳು ವಿಷಯನೇ ಮರ್ತ್ ಬಿಟ್ಟಿದ್ರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಭದ್ರ ಇವತ್ತ ಆ ಪೋಸ್ಟರ್ ನೋಡಿದ್ಮ್ಯಾಕೆ ಕೋಪ ಬಂದಿದ್ ನೋಡಿದ್ರೆ ಅವಳು ಏನಾರ ಎದ್ರಿಗಿದ್ದಿದ್ರೆ ಅಲ್ಲೇ ಸಿಗ್ಬಿಡ್ತಿದ್ದೇನೋ ಅಷ್ಟು ಕೋಪ ಬಂದು ಮೈ ಪರಚ್ಕತಾ ಇದ್ದಂತೆ. ಯಾವ ಸ್ವಿಚ್ ಹಾಕಿದ್ರೆ ಯಾವ ಬಲ್ಬ್ ಹತ್ಕತದೆ ಅಂತ ಅವಂಗೆ ಸಂದ ಗೊತ್ತು ಸುಭಾಸ. ಹಾಕೋ ಸ್ವಿಚ್ ಬಗ್ಗೆ ಗೊತ್ತಿದ್ರೆ ಜೀವನದಾಗೆ ಬೆಳಕು ತುಂಬಿರ್ತದೆ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಕತ್ಲಲ್ಲೇ ಬದುಕ್ಬೇಕಾಯ್ತದೆ. ನೋಡ್ತಾ ಇರು, ಈ ಫಂಕ್ಷನಲ್ಲಿ ಅವಳ ಹೆಸರು ಬತ್ತಿದ್ದಂಗೆನೆಯ ಅವಳು ಕತ್ತಿಡ್ದ ಆಚೆ ತಳ್ಳಕ್ಕೆ ಈ ಪೋಸ್ಟ್ರೇ ಬುನಾದಿ. ಅಲ್ಲಮ್ಮ, ಅದ್ರನ್ನೇನೋ ಕೇಳಿಸ್ಬಿಟ್ಟೆ ಸರಿ, ಆದ್ರೆ ದೊಡ್ಡಪ್ಪಂಗಿನ್ನು ಬಿಸಿ ತಾಕ್ಸ ಇಲ್ವಲ್ಲ. ಬಿಸಿ ತಾಕ್ಸಿದ್ರೆ ಅಲ್ವೇ ಬೆಂಕಿ ಬೀಳೋದು. ಅದ್ಕೂ ಟೈಮ್ ಫಿಕ್ಸ್ ಮಾಡಿದೀನಿ ಕಣ್ಲಾ. ಹೊಸಿ ದಿವಸ ನೋಡ್ತಾ ಇರು, ನಿಮ್ ದೊಡ್ಡಪ್ಪನ್ ಮುಂದೆ ಬಂದು ಹೆಂಗ್ ಕಡ್ಡಿ ಗೀರ್ತಾರೆ ಅಂತ. ಬೂದಿ ಮುಚ್ಚಿರೋ ಕೆಂಡದಂಗಿರೋ ಅದನ್ನ ಕೇಳದ್ಮೇಲೆ ಹೆಂಗ್ ಕೆಂಡ ಮಂಡ್ಲ ಆಗೋಯ್ತಾನೆ ನೀನೇ ನೋಡ್ತೀರ. ಕತೆ ಯಾಕೆ ಹಿಂಗ್ ಮಾತಾಡಿದ್ರು? ಹಂಗಾರೆ ಅವರಿಗೆ ಏನೋ ಒಂದ್ ವಿಷಯ ಗೊತ್ತಿರ್ಬೋದು. ಇವಾಗ ಈ 3 ಜನ ಸೇರ್ಕೊಂಡು ಏನ್ ಮಾಡೋದಕ್ಕೊಂಟಿದ್ದಾರೆ? ಆದಷ್ಟು ಬಿರ್ನೆ ಕಲ್ಲಿದ್ಲು ಹಚ್ಚೋ ಕೆಲ್ಸ ಆಯ್ತದೆ. ನೋಡ್ತಾ ಇರಿ. ಏನಮ್ಮ, ಕಲ್ಲಿದ್ದು ಹತ್ಸದ್ ಕಷ್ಟ ಹತ್ಸಿದ್ರೆ ಮುಗೀತು ಅಂತ ಹೇಳ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ದೊಡ್ಡಮ್ಮನೂ ಅಜ್ಜಿ ಇಬ್ರು ಸೇರ್ಕೊಂಡು ಒಂದಕ್ಕಿಂತ ಎಲ್ಲ ತಣ್ಣಗ್ ಮಾಡ್ಬಿಟ್ರು. ಇದು ಹಿಂಗೆ ಆಯ್ತದೆ ಅಂತವಾ ನಂಗ್ ಮೊದ್ಲೇ ಗೊತ್ತಿತ್ತು ಕಣ್ಲ. ಹಂಗಾರೆ ಈ ಕಾರ್ಯಕ್ರಮದಲ್ಲೂ ಹಿಂಗೆ ಆದ್ರೆ ಏನವ ಮಾಡೋದು? ಅದಕ್ಕೆ ಈ ಈಶ್ವರಿ ಅವಕಾಶ ಮಾಡ್ಕೊಡಕ್ಕಲ್ಲ. ನಾಳೆನೆ ಗತಿ ಕಾಣಿಸಿ ಅದಕ್ಕೊಂದ್ ತಿಥಿ ಮಾಡ್ಬೇಕು ಅಂತಲೇ ಈ ಕಾರ್ಯಕ್ರಮನ ಹಾಕೊಂಡಿರೋದು. ಆದ್ರೆ ನೀನೀಗ ಹಚ್ಚಿರ ಪಟಾಕಿ ಟುಸ್ ಪಟಾಕಿ ಆಗೋಯ್ತಲ್ಲ, ಏನ್ ಮಾಡೋದು? ಲೇ ಸುಭಾಸ, ಈ ಈಶ್ವರಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ನಿಂತ್ಲು ಅಂದ್ರೆ ಅದಕ್ಕೆ 10 ದಾರಿ ಹುಡಿಕೊಂಡಿರ್ತಾಳೆ. ಅದ್ರಲ್ಲಿ ಈ ಪೋಸ್ಟರ್ ವಿಷಯ ಒಂದ್ ದಾರಿ ಆಟ ಯಾಕಂಡ್ಲ, ಅದೇ ನನಗ್ ದಾರಿ ಅಲ್ಲ. ಹಂಗಾರೆ ಯಾರ ಇನ್ನೇನ್ ದಾರಿ ಇದ್ದತಮ್ಮ? ಅದೇನು ಅಂತ ಹೇಳ್ತೀನಿ. ನಾಳೆ ಫಂಕ್ಷನ್ ಅದಲ್ವಾ,
ನೀನೊಸಿ ಎಣ್ಣೆ ಅವಸ್ಥೆ ಮಾಡ್ಬಿಡು. ಲೋ ಸುಭಾಸ, ಎಣ್ಣೆ ಎಲ್ಲ ಲೋಕಲ್ ಇರ್ಲಿ ಕಂಡ, ಪಾರಿಂದು ತರ್ಸಿರೋ, ಅದ್ ಬ್ಯಾರೆ ಇದ್ ಬ್ಯಾರೆ ಮಡಗಿರು. ಮಾ ನಿನ್ ತಲೆಗ್ ಏನದೆ ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ. ಸುಭಾಷ, ನಾನು ಹೇಳ್ದಷ್ಟು ಮಾಡ್ಲಾ? ಯಾಕ್ಲಾ ನಿನಗೆ ಬೇರೆ ಪ್ರಶ್ನೆ? ತಣ್ಣಗಾಗಿರೋನೆಲ್ಲ ರಾಂಗ್ ಮಾಡಿಸ್ಬೇಕು, ಅದಕ್ಕೆ ಈ ವ್ಯವಸ್ಥೆ. ನಾನು ಹೇಳ್ದಷ್ಟು ಮಾಡು, ಬೇರೆ ವ್ಯವಸ್ಥೆನ ನಾನು ಮಾಡ್ಕೋತೀನಿ. ಅವ್ವ, ಇದ್ಯಾವ್ದವ್ವ ಫೋನು? ಈಟ್ ದಿನ ನಾನು ನೋಡೇ ಇರ್ಲಿಲ್ಲ. ಇದು ಎಲ್ಲಾರ್ಗೂ ಗೊತ್ತಾಗಂಗ್ ಮಡಿಕೊಂಡಿರೋ ಫೋನ್ ಅಲ್ವೇ? ಇಂಥ ಪರಿಸ್ಥಿತಿ ಬಂದಾಗ ಬಳಸ್ಕೋಬೇಕು ಅಂತ ಮಡಿಕೊಂಡಿರೋ ರಹಸ್ಯವಾಗಿರೋ ಫೋನ್. ಅವರು ನಾಟ ಆಡ್ಸಕ್ಕೆ, ನಾನ್ ಅನ್ಕೊಂಡಿರೋ ಕಾರ್ಯನ ಸಾಧಿಸ್ಕೊಳಕ್ಕೆ ಬಚ್ಚಿಟ್ಕೊಂಡಿರೋ ಫೋನ್. ಅದ್ ಸರಿ, ಈಗ ಅದರಿಂದ ಯಾರಿಗೆ ಏನ್ ಮೆಸೇಜ್ ಮಾಡ್ದೆ? ಭದ್ರಂಗಿ. ರಹಸ್ಯದ ಗುಟ್ನ ಬಿಚ್ಚಿಡೋ ಮೆಸೇಜ್ ಮಾಡಿದ್ದೀನಿ. ಈ ದಿನದಿಂದ ನೀವು ಯಾವ ಸತ್ಯಕ್ಕಾಗಿ ಎದುರು ನೋಡ್ತಾ ಇದ್ರೋ ಆ ಸತ್ಯ ನಾಳೆ ನಿಮ್ ಎದುರುಗಡೆ ಬರುತ್ತೆ. ಅವಳು ಯಾರು ಅನ್ನೋದು ನಾಳೆ ಗೊತ್ತಾಗುತ್ತೆ.